ಸಂಕ್ರಮಣ ಶುಭಾಶಯ. ಸೂರ್ಯ ಇಡೀ ಜಗತ್ತಿನ ಬೆಳಕು, ಜತೆಯಲ್ಲಿ ಅವನನ್ನು ಅನುಸರಿಸುವ ಚಂದ್ರ. ಮನುಷ್ಯನ ದೇಹದಲ್ಲಿ ಕಣ್ಣು ಮತ್ತು ಮನಸ್ಸು, ಒಳಗಿನ ಮತ್ತು ಹೊರಗಿನ ಇಂದ್ರಿಯಗಳ ಅಧಿದೇವತೆ. ಹಾಗಾಗಿಯೇ ಸ್ವಲ್ಪ ಮನಸ್ಸು ದುರ್ಬಲರಾದವರಿಗೆ ಹುಣ್ಣಿಮೆ ಅಮಾವಾಸ್ಯೆಗಳಲ್ಲಿ ಸೂರ್ಯನ ಚಂದ್ರನ ಗತಿಗಳಲ್ಲಿ ಏರುಪೇರು ಸಂಭವಿಸಲಿದೆ. ಹೀಗಾಗಿ ನಮ್ಮ ಮನಸ್ಸು ಮತ್ತು ನಮ್ಮ ದೇಹ, ಮೈಂಡ್ ಆ್ಯಂಡ್ ಬಾಡಿ, ಇವೆರಡನ್ನು ಸಮತೋಲನದಲ್ಲಿಟ್ಟುಕೊಳ್ಳಲು ಸೂರ್ಯರ ಮತ್ತು ಚಂದ್ರರ ಈ ಗತಿ ಪ್ರಧಾನವಾಗಿ ಪ್ರಭಾವ ಬೀಳುತ್ತದೆ, ಇನ್ಫ್ಲುಯೆನ್ಸ್ ಆಗ್ತದೆ. ಹೀಗಾಗಿ ಪ್ರತಿ ಸಂಕ್ರಾಂತಿಗಳು ನಮ್ಮನ್ನು ಯಾವ ರೀತಿಯಲ್ಲಿ ಪುಣ್ಯವಂತರನ್ನಾಗಿಸಬೇಕು ಅಂತ ಕರೆ ಕೊಟ್ಟಿದೆ. ಮುಖ್ಯವಾಗಿ ಮಕರ ಸಂಕ್ರಮಣ, ಅದು ಉತ್ತರಾಯಣ ಪುಣ್ಯಕಾಲ. ಸೂರ್ಯ ಮಕರ ರಾಶಿಗೆ ಪ್ರವೇಶ ಮಾಡಿದ ನಂತರದ 16 ಗಂಟೆಗಳು ನಮಗೆ ಲಾಭಕ್ಕೆ ಸಿಗ್ತವೆ. ಹೀಗೆಯೇ ಇನ್ನೊಂದು ಪುಣ್ಯಕಾಲ ಕರ್ಕ ಸಂಕ್ರಮ, ಸೂರ್ಯ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡುವ ದಿನ, ಅದು ದಕ್ಷಿಣಾಯನ ಪುಣ್ಯಕಾಲ. ಆ ಪುಣ್ಯಕಾಲದಲ್ಲಿ ಹೇಗೆ ಕೇಳಿದರೆ, ದಕ್ಷಿಣಾಯನಕ್ಕೆ ಹೋಗುವ ಮುಂಚೆ 20 ಗಳಿಗೆ, ಮುಖ್ಯವಾಗಿ ಅಂದರೆ 8 ಗಂಟೆ ಮೊದಲಿಗೆ ನಾವು ಆ ಇನ್ಫ್ಲುಯೆನ್ಸನ್ನು, ಪ್ರಭಾವವನ್ನು ಪಡೆಯಬಹುದು. ವಾತಾವರಣದಲ್ಲಿ ಆಗುವ ಇವತ್ತೆಲ್ಲ ನಮ್ಮ ನೆಲದ ಮೇಲೆ ಮೇಲಿನ ಮುಗಿಲಿನ ಗ್ರಹಗಳು ಪ್ರಭಾವ ಬೀರುತ್ತವೆ, ಅದರಲ್ಲಿ ವಿಶೇಷವಾಗಿ ಸೂರ್ಯ ಮತ್ತು ಚಂದ್ರ. ಹೀಗಾಗಿ ಅವರ ಗತಿಯಿಂದ ನಮ್ಮ ನೆಲದಲ್ಲಿ ಭೂಕಂಪಗಳಾಗಲಿ ಅಥವಾ ಇನ್ನಿತರ ಪ್ರಕೋಪಗಳಾಗಲಿ ಕಾಣಲಿಕ್ಕೆ ಕಾರಣ ಅವರ ಮುಖ್ಯವಾದ ಗತಿಗಳು. ಒಂದೊಮ್ಮೆ ಸೂರ್ಯನನ್ನು ಕ್ರಾಸ್ ಮಾಡಿ ಬುಧ ಚಲಿಸಿದರೆ ಗ್ಯಾರಂಟಿ ಚಂಡಮಾರುತ ಹೇಳುತ್ತೆ ಅಂತ. ಇದನ್ನು ನಾವು ಇವತ್ತು ಗಮನಿಸಬಹುದು. ಇದನ್ನೆಲ್ಲ ಪ್ರಕೃತಿ ನಮಗೆ ಪಾಠವಾಗಿ ತೋರಿಸಿಕೊಡುತ್ತೆ. ಇದೊಂದು ದೃಷ್ಟಿಯಿಂದ ಗ್ರಹ ವಿಜ್ಞಾನ, ಗ್ರಹ ಚಿಂತನೆ. ಹೀಗೆ ಇನ್ನು ಉಳಿದ ಸಂಕ್ರಮಗಳಲ್ಲಿ ಸೂರ್ಯನ ಮತ್ತು ಚಂದ್ರನ ಈ ವಿಶೇಷ ಗತಿಯಲ್ಲಿ ಉತ್ತರಾಯಣ ಮತ್ತು ದಕ್ಷಿಣಾಯನದ ನಡುವಿನ ಪುಣ್ಯಕಾಲ, ಅಂದರೆ 3 ತಿಂಗಳಲ್ಲಿ, ಮಕರದಿಂದ 3 ತಿಂಗಳಿಗೆ ಮೇಷ ಬರ್ತದೆ. ಅದು ಯುಗಾದಿ, ಎಲ್ಲರೂ ಆಚರಿಸುವ ಪ್ರಧಾನವಾದ ಪುಣ್ಯ ದಿನ. ಆ ಯುಗಾದಿಯಂದು ಸೂರ್ಯ ಪ್ರವೇಶ ಮಾಡುವಾಗ ಮೇಷದ ಅತ್ತ ಇತ್ತ ಎರಡೂ ಕಡೆಯಲ್ಲಿಯೂ 10 ಗಳಿಗೆ, ಅಂದರೆ 4 ಗಂಟೆ ಪುಣ್ಯಕಾಲ. ಅಂದರೆ ನಾವು ಮಾಡಬೇಕಾದ ಕೆಲಸ ಒಳ್ಳೆಯದು ಯಾವ ಹೊತ್ತಿನಲ್ಲಿ ಎನ್ನುವುದನ್ನು ಕರಾರುವಾಕ್ಕಾಗಿ ಅವರು ಈ ಭೂಮಿಯ ಮೇಲೆ ಸೂರ್ಯನ ಪ್ರತಾಪ ಬೀಳುವ ಹೊತ್ತನ್ನು ಗುರುತಿಸಿದ್ದಾರೆ. ಇನ್ನೊಂದು ಕಡೆಯಲ್ಲಿ ದಕ್ಷಿಣಾಯನದಿಂದ ಉತ್ತರಾಯಣದ ಮಧ್ಯಕಾಲ, ಅದು ತುಲಾ ಸಂಕ್ರಮ. ಇವತ್ತಿನವರೆಗೂ ನಾನ್ ಬ್ರೇಕೇಬಲ್ ಆಗಿ ತುಲಾ ಸಂಕ್ರಮದಂದು ಸೂರ್ಯ ಬರುವ ಹೊತ್ತಿನಲ್ಲಿ ತಲಕಾವೇರಿಯಲ್ಲಿ ನೀರಿನ ಉದ್ಭವವನ್ನು ಅವರು ತೋರಿಸಿಕೊಡ್ತಾರೆ. ಹಾಗಾಗಿ ನಾವು ಇವತ್ತು ನೆಲದಲ್ಲಿ ಸೂರ್ಯನ ಪ್ರಭಾವವನ್ನು ಗುರುತಿಸ್ಲಿಕ್ಕಾಗತ್ತೆ. ಆ ಹೊತ್ತಿನಲ್ಲಿ ಗಂಗೆಯ ಸನ್ನಿಧಾನ ಇದೆ. ಆ ಸಂಕ್ರಮಣದ ಆಚೆ ಈಚೆ 4 ಗಂಟೆಗಳಲ್ಲಿ ಈ ಪ್ರಭಾವವನ್ನು ಗುರುತಿಸ್ಲಿಕ್ಕಾಗತ್ತೆ. ಇದರಂತೆಯೇ ಇನ್ನು ಉಳಿದ 8 ಸಂಕ್ರಾಂತಿಗಳು, ಅಂದರೆ ವೃಷಭ, ಮಿಥುನ, ಇದು 2 ಸಂಕ್ರಮಣಗಳಲ್ಲಿ ಒಂದು ಸಂಕ್ರಮಣದಲ್ಲಿ, ವೃಷಭ ಸಂಕ್ರಮದಲ್ಲಿ ಸಂಕ್ರಮ ಆದ ಬಳಿಕ 16 ಗಳಿಗೆ ಪುಣ್ಯಕಾಲ ಆದರೆ, ಮಿಥುನ ಸಂಕ್ರಮದಲ್ಲಿ ಸಂಕ್ರಮಣ ಆಗುವ ಮುಂಚೆ 16 ಗಳಿಗೆ ಪುಣ್ಯಕಾಲ, ಅಂದರೆ ಈ ನೆಲದ ಮೇಲೆ ಪ್ರಭಾವ ಬೀರುವ ಸಮಯ. ಅದರಂತೆ ಮುಂದಕ್ಕೆ ಸಿಂಹ ಮತ್ತು ಕನ್ಯಾ, ಅದರಲ್ಲಿಯೂ ಹಾಗೆ. ಸಿಂಹದಲ್ಲಿ ನಂತರ 16 ಗಳಿಗೆ ಒಳ್ಳೆಯ ಇನ್ಫ್ಲುಯೆನ್ಸಿನ ಕಾಲ ಅಂತಾದರೆ, ಕನ್ಯಾದಲ್ಲಿ ಮೊದಲೇ 16 ಗಳಿಗೆ ಮನುಷ್ಯನ ಮೇಲೆ ಪ್ರಭಾವ ಬೀರುತ್ತೆ ಅಂತ. ಹೀಗೆ ಸಿಂಹ ಕನ್ಯಾ ನಂತರದಲ್ಲಿ ತುಲಾ ಹೇಳಿದ್ದೇನೆ. ಮತ್ತೆ ವೃಶ್ಚಿಕ ಮತ್ತು ಧನುವಿನಲ್ಲಿಯೂ ವೃಶ್ಚಿಕ ರಾಶಿಗೆ ಬಂದ ಬಳಿಕ ಸೂರ್ಯ 16 ಗಳಿಗೆಗಳ ಕಾಲ ನಮಗೆ ಕೆಲಸ ಕೊಡುತ್ತಾನೆ. ಅದರಂತೆ ಮುಂದೆ ಧನು ಸಂಕ್ರಮ ಆದಾಗ, ಈಗ ಧನುವಿನಲ್ಲಿ ನಾವಿದ್ದೇವೆ, ಆದಾಗ ಅದರ ಮುಂಚೆಯೇ 16 ಗಳಿಗೆಗಳ ಕಾಲ ಸೂರ್ಯ ಈ ನೆಲದ ಮೇಲೆ ಪ್ರಭಾವ ಬೀರುತ್ತಾನೆ. ಹೀಗೆ ಮಕರವ ಉತ್ತರಾಯಣದ ಕಾಲ ನೋಡಿದ್ದೇವೆ. ಮಕರದ ನಂತರದಲ್ಲಿ ಕುಂಭ ಮತ್ತು ಮೀನ, ಈ 2 ಸಂಕ್ರಮಗಳಲ್ಲಿಯೂ ಮೊದಲಿಗೆ 16 ಗಳಿಗೆ ಕುಂಭದ ನಂತರದಲ್ಲಿ, ಮೀನದಲ್ಲಿ 16 ಗಳಿಗೆ ಮೊದಲಿಗೆ ಸೂರ್ಯನ ಇನ್ಫ್ಲುಯೆನ್ಸ್ ಈ ನೆಲದ ಮೇಲೆ ಗಾಢವಾಗಿ ಗ್ಯಾರಂಟಿ ಬೀಳುತ್ತೆ ಎನ್ನುವುದನ್ನು ಅವರು ತೋರಿಸಿಕೊಟ್ಟಿದ್ದಾರೆ. ಹೀಗೆ ಭಚಕ್ರವು ನೆಲವನ್ನು ಪೂರ್ತಿಯಾಗಿ ಕಂಟ್ರೋಲ್ ಮಾಡ್ತಾ ಇದೆ. ಹೀಗಾಗಿ ಪ್ರತಿ ಸಂಕ್ರಮದಲ್ಲಿಯೂ ದೇವರ ವಿಶೇಷ ರೂಪಗಳನ್ನು ಉಪಾಸನೆ ಮಾಡಲಿಕ್ಕೆ ಹೇಳ್ತಾರೆ. ಉದಾಹರಣೆಗಾಗಿ ಮೇಷದಲ್ಲಿ ಕುಜನ ಪಾರುಪತ್ಯ, ಅಂದರೆ ಅಗ್ನಿ ತತ್ವದ ಅಧಿದೇವತೆ, ಅಲ್ಲಿ ಪರಶುರಾಮನನ್ನು ಪೂಜೆ ಮಾಡಲಿಕ್ಕೆ. ಅದರಂತೆ ಸಿಂಹಕ್ಕೆ ಬಂದರೆ ನಾವು ಹೆಸರಿಗೆ ಕೇಳುತ್ತೇವಲ್ಲ ಸಿಂಹ ಅಂತ, ಅಲ್ಲಿ ನರಸಿಂಹನ ಪೂಜೆ ಇದೆ. ಈಗಾಗಲೇ ಹೇಳಿದ್ದೇನೆ, ಮಕರದಲ್ಲಿ ಮುಖ್ಯವಾಗಿ ರಾಮ ಇದ್ದಾನೆಂದು, ಸೂರ್ಯವಂಶದ ದೊರೆ. ಹಾಗಾಗಿ ಸೂರ್ಯ ಉತ್ತರಾಯಣಕ್ಕೆ ಬಂದಾಗ ಸೂರ್ಯವಂಶದ ದೊರೆ ರಾಮನ ಪೂಜೆ. ಹೀಗಾಗಿ ರಾಮ ಮಂದಿರದಲ್ಲಿ ಈ ಬಾರಿ ರಾಮನನ್ನು ಪ್ರತಿಷ್ಠೆ ಮಾಡಲು ಮಕರದ ಮೇಲೆಯೇ ಆಯ್ಕೆ ಮಾಡಿಕೊಂಡಿದ್ದಾರೆ, ವಾರದ ಬಳಿಕ ಪೂರ್ತಿ ಶಕ್ತಿ ಪಡೀಲಿಕ್ಕೆ. ಹಾಗೆ ಮುಂದಕ್ಕೆ ಮೀನವನ್ನು ನೋಡಿದರೆ, ಹೆಸರು ಹೇಳಿದಾಗ ಗೊತ್ತಾಗುತ್ತೆ ನಮಗೆ ಮೀನ ಅಂತ.
ಮತ್ಸ್ಯ ರೂಪದ ಭಗವಂತನ ಉಪಾಸನೆ. ಹೀಗೆ 12 ಸಂಕ್ರಮಣಗಳಲ್ಲಿಯೂ ಭಗವಂತನ 10 ಅವತಾರಗಳ ಮತ್ತು 2 ರೂಪಗಳ ಉಪಾಸನೆ ಇದೆ. ಹೀಗಾಗಿ ಅಂತಹ ಒಳ್ಳೆಯ ಭಗವಂತನ ರೂಪಗಳ ಚಿಂತನೆಯ ಜೊತೆಯಲ್ಲಿ ನಾವು ಎಲ್ಲ ಸಂಕ್ರಮಣದ ವೈಜ್ಞಾನಿಕವಾಗಿ ನಮ್ಮ ಮೇಲೆ ಈ ನೆಲದ ಮೇಲೆ ಪ್ರಭಾವ ಬೀರುವ ಆ ಸಮಯವನ್ನು ಕರಾರುವಾಕ್ಕಾಗಿ ಪಡೆದರೆ ಇವತ್ತು ನಾವು ಗುರುತಿಸಬಹುದು. ಕೆಲವೊಮ್ಮೆ ಹೆರಿಗೆಯ ಹೊತ್ತಿನಲ್ಲಿ ನಾರ್ಮಲ್ ಡೆಲಿವರಿಗಾಗಿ ಕರಾರುವಾಕ್ಕಾಗಿ ಚಂದ್ರೋದಯವನ್ನು ನೋಡಿ ಎಷ್ಟೊತ್ತಿಗೆ ಏರಿದೆ ಎಷ್ಟೊತ್ತಿಗೆ ಇಳಿತಾ ಇದೆ ನೋಡಿ, ಇಳಿತ ಭರತವನ್ನು ನೋಡಿ ಹೆರಿಗೆಯನ್ನು ಕರಾರುವಾಕ್ಕಾಗಿ ಇವತ್ತು ಹೇಳ್ತಾರೆ, ಇದನ್ನು ಗಮನಿಸ್ತಾರೆ. ಅದರಂತೆ ಈ ನೆಲದ ಮೇಲೆ ಸಂಕ್ರಮಣದ ಪ್ರಭಾವವನ್ನು ಗುರುತಿಸಿ ಆ ಹೊತ್ತಿನಲ್ಲಿ ನಾವು ವಿಶೇಷ ದೇವರ ನೆನಪಿನಲ್ಲಿ ಆ ಸಮಯವನ್ನು ಕಳೆಯುವ ಮೂಲಕ ನಮ್ಮ ಪೂರ್ಣ ಆರೋಗ್ಯವನ್ನು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಆರೋಗ್ಯವನ್ನು ಪಡೆಯುವ, ಆರೋಗ್ಯವೇ ಎಲ್ಲದರ ಸಂಪತ್ತು, ರೋಗ ನಿವೃತ್ತಿಯೇ ಸೂರ್ಯಶಕ್ತಿಯ ದೊಡ್ಡ ವ್ಯವಸ್ಥೆ ಎನ್ನುವ ನೆಲೆಯಲ್ಲಿ ಮಗದೊಮ್ಮೆ ಸೂರ್ಯನಿಗೆ, ಸೂರ್ಯನ ಬೆಳಕಿಗೆ, ಎಲ್ಲ ಶಕ್ತಿಗಳಿಗೆ ನಮನದೊಂದಿಗೆ ನಮ್ಮ ಸಂಕ್ರಾಂತಿಗಳ ಪುಣ್ಯ ಸೇವೆಗಳು. ಶ್ರೀಕೃಷ್ಣಾರ್ಪಣ. ಇಡೀ ಜಗವನ್ನೇ ಅಂಗೈಲಿ ನೋಡಿ ಜನಮನದ ಈ ಜೀವನ